ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧುಗಿರಿಲಿ ಅತ್ತೆ ಮಗಳು ಮ್ಯಾರೇಜ್ ಇದೆ. ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ನಮ್ಮ ಆಂಟಿ ಮನೇಲಿ ಹೋಗಿದ್ವಿ. ಅಲ್ಲೇ ಎಲ್ಲರೂ ಒಟ್ಟಿಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಮ್ಯಾರೇಜ್ಗೆ. ಇಲ್ಲಿಂದನೇ ಬಸ್ ಮಾಡಿದ್ರು ಮ್ಯಾರೇಜ್ಗೆ ಅಂತಾನೆ ಸಂಜೆ. ಆ ಬಸ್ಗೆ ಹೋದ್ವಿ. ಇಲ್ಲೇ ಬಗ್ಲಗುಂಟೆ ಮಾರಮ್ಮನ ಟೆಂಪಲಿಂದ ಹತ್ರ ಅಲ್ಲೇ ನಿಂತಿತ್ತು ಬಸ್ಸು. ಹೋಗಿ ನಾವು ಸೀಟ್ ಸಿಕ್ತು, ಕೂತ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಜನ ಬರಬೇಕಾಗಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅವರು ಎಲ್ಲ ಬಂದರು. ಸ್ವಲ್ಪ ಹೊತ್ತಾದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮ್ಯಾರೇಜ್ಗೆ ಹೋದ್ವಿ. ರೀಚ್ ಆದ್ವಿ. ನಾವು 8:30ಗೆಲ್ಲ ರೀಚ್ ಆದ್ವಿ ಮ್ಯಾರೇಜ್ ಹತ್ರ. ಎಲ್ಲ ಸ್ಟಾರ್ಟ್ ಆಗಿತ್ತು ರಿಸೆಪ್ಷನ್ ಎಲ್ಲ. ನಾವು ಹೋಗ್ಬಿಟ್ಟು ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೋದ್ವಿ. ತುಂಬ ಜನ ಇದ್ದರು, ತುಂಬ ಕ್ರೌಡ್ ಇತ್ತು. ಹಾಗಾಗಿ ನಾವು ಬೇಗ ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿದ್ವಿ. ವಿಶ್ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ಅಲ್ಲೇ ಬಳೆ ಎಲ್ಲ ತೊಡಿಸ್ತಾ ಇದ್ರು ನಮ್ಮ ಆಂಟಿ ನಮ್ಮಮ್ಮ ಎಲ್ರೂ. ಬಳೆ ತೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಎಲ್ಲರೂ ಬಳೆ ಎಲ್ಲ ತೊಡ್ಕೊಂಡ್ರು. ಎಲ್ಲ ತೊಡ್ಕೊಂಡ್ಬಿಟ್ಟು ಊಟಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ರು. ತುಂಬ ಜಾಸ್ತಿ ಜನ ಇದ್ರಲ್ಲ, ಸೊ ಹಾಗಾಗಿ ಎಲ್ಲ ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಎಲ್ಲ ಕೂತ್ಕೊಂಡಿದ್ರು ವೆಯ್ಟ್ ಮಾಡಿಕೊಂಡು. ನಾವು ಬಳೆ ಎಲ್ಲ ತೊಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಊಟ ಮಾಡೋ ಹತ್ರನೂ ಅಷ್ಟೇ ತುಂಬ ಜನ ಇದ್ರು ನೋಡಿ, ಎಲ್ಲ ಹೆಂಗೆ ನಿಂತಿದ್ರು ಅಲ್ಲೇನೇನೆ. ಹಾಗಾಗಿ ನಾವು ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಊಟ ಮಾಡಲಿಕ್ಕೆ ಅಂತ. ವೆಯ್ಟ್ ಮಾಡ್ತಾ ಇದ್ವಿ. ನಮಗೂ ಸೀಟ್ ಸಿಕ್ತು, ಎಲ್ಲರೂ ಕೂತಿದ್ದೀವಿ ಊಟ ಮಾಡಲಿಕ್ಕೆ ಅಂತ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಎಲ್ಲ ಊಟ ಮಾಡಿಕೊಂಡು ನಾವು ಮತ್ತೆ ರಿಟರ್ನು ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಸ್ಟೇ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಅಣ್ಣಂದೇನೆ ಆಟೋ ಇತ್ತು, ಸೊ ಹಾಗಾಗಿ ಅದರಲ್ಲೇ ಹೋಗ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿ. ನೈಟ್ ಆಲ್ರೆಡಿ 11 o'clock ಆಗಿತ್ತು. ನಾವೆಲ್ಲ ರಿಸೆಪ್ಷನ್ ಊಟ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಹಾಗಾಗಿ ಇನ್ನೂ ಸ್ವಲ್ಪ ಜನ ಅಲ್ಲೇ ಉಳ್ಕೊಂಡಿದ್ರು. ಊರಿಗೆ ಬರೋರೆಲ್ಲ ಊರಿಗೆ ಬರೋರೆಲ್ಲ ನಾವೆಲ್ಲ ಹತ್ಕೊಂಡು ಬಂದ್ವಿ. ನಾವು ಮನೆ ರೀಚ್ ಆಗೋಷ್ಟೊತ್ತಿಗೆ 11:30 ಎಲ್ಲ ಆಗ್ಬಿಟ್ಟಿತ್ತು ಟೈಮು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.